ದೇಶವನ್ನಾಳುವ ಯೋಗ್ಯತೆ ಅರ್ಹತೆ ಇರುವ ಸಮರ್ಥ ನಾಯಕ ಮೋದಿಜಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಮರ್ಥ ನಾಯಕನನ್ನ ಪ್ರತಿದಿನ ಪುಡಿಗಟ್ತಾನೆ ಇದ್ದಾರೆ. ಅವರದ್ದು ಅವರು ಚೆನ್ನಾಗಿ ನೋಡ್ಕೊಳ್ತಾರೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಆಪಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟಿಮ್ ಕುಕ್ ಅವರಿಗೆ ಭಾರತದಲ್ಲಿ ನೀವು ಐಫೋನ್ ತಯಾರಿಕೆ ಮಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೇನೆ. ಭಾರತದಲ್ಲಿ ತಯಾರಾಗುವಂಥ ಐಫೋನ್ಗಳು ಅಮೆರಿಕಾದಲ್ಲಿ ಮಾರಾಟ ಆಗೋದು ನಿಲ್ಲಬೇಕು, ಅವರದ್ದನ್ನು ಅವರು ಚೆನ್ನಾಗೇ ನೋಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇಂಥ ತಿಕ್ಕಲು ಹೇಳಿಕೆಗಳನ್ನು ಆಲಿಸಿದಾಕ್ಷಣ ನಮ್ಮಲ್ಲಿ ಸಹಜವಾಗಿ ಒಂದು ಉದ್ಗಾರವೇಳತ್ತೆ, ಅರೆ ಇವನ್ಯಾರು ದೊಣ್ಣೆ ನಾಯಕ ಅಂತ. ಹೌದು, ಅಮೆರಿಕವನ್ನ ಜಾಗತಿಕವಾಗಿ ದೊಡ್ಡಣ್ಣ ಅಂತ ಹೇಳ್ತಾರೆ. ಅದರ ಅಧ್ಯಕ್ಷ ಟ್ರಂಪ್ ಈಗ ದೊಣ್ಣೆ ನಾಯಕ ಆಗಿದ್ದಾರೆ. ಈ ದೊಣ್ಣೆ ನಾಯಕ ನಡೆಗೂ ನುಡಿಗೂ ವ್ಯತ್ಯಾಸ ಇಲ್ಲದಂತೆ ವರ್ತಿಸ್ತಿದ್ದಾರೆ. ಅಕ್ಷರಶಃ ಹುಚ್ಚರಂತೆ ಆಡ್ತಾ ಇದ್ದಾರೆ. ಅವರದ್ದನ್ನು ಅವರು ಚೆನ್ನಾಗೇ ನೋಡ್ಕೊಳ್ತಾರೆ ಅಂತ ಹೇಳುವಂಥ ಟ್ರಂಪ್ ಭಾರತ ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿದ್ಯಾಕೆ ಮತ್ತು ಆತನ ಮಾತನ್ನ ಎರಡೂ ದೇಶಗಳ ನಾಯಕರು ಪಾಲಿಸಿದ್ಯಾಕೆ ಅನ್ನೋ ಪ್ರಶ್ನೆ ಎದುರಾಗೋದು ಸಹಜ. ಯಾಕಂದ್ರೆ ಪೆಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ದೇಶದ ಸೇನೆ ಇಷ್ಟರವರೆಗೆ ನಡೆಸಿದ ಕಾರ್ಯಾಚರಣೆಗಳು ಅತ್ಯಂತ ಪರಿಣಾಮಕಾರಿಯಾಗಿತ್ತು. ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸಿ ಮೆಚ್ಚುಗೆಗೆ ಪಾತ್ರ ಆಗಿತ್ತು. ಭಾರತೀಯ ಪಡೆಗಳು ಮೇಲುಗೈ ಸಾಧಿಸಿದ ಸಂದರ್ಭದಲ್ಲಿ ಆತುರದ ಕದನ ವಿರಾಮ ಘೋಷಣೆಯಾಗೋದನ್ನ ಯಾವ ಸೇನೆಯೂ ಇಷ್ಟಪಡೋದಿಲ್ಲ. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ಸಂಪೂರ್ಣ ಮತ್ತು ತಕ್ಷಣದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ. ಇದು ಪರಮಾಣು ಶಸ್ತ್ರ ಸಜ್ಜಿತ ನೆರೆಹೊರೆಯವರ ಮಿಲಿಟರಿ ಸಂಘರ್ಷವನ್ನು ತಪ್ಪಿಸಿದೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮಕ್ಕೆ ಕಾರಣಕರ್ತ ನಾನೇ ಅಂತ ಹಲವು ದೇಶಗಳ ನಾಯಕರ ಜೊತೆಗಿನ ಭೇಟಿಗಳಲ್ಲಿ ವೇದಿಕೆಗಳಲ್ಲಿ ಹಲವು ಸಲ ಹೇಳಿದ್ದಾರೆ. ಜೊತೆಗೆ ಗೆಳೆಯರೇ ಬನ್ನಿ ಒಪ್ಪಂದ ಮಾಡ್ಕೊಳ್ಳೋಣ, ಸ್ವಲ್ಪ ವ್ಯಾಪಾರ ಮಾಡೋಣ ಅಂತ ಯುದ್ಧದಂತಹ ಗಂಭೀರ ವಿಷಯವನ್ನ ಲಘುವಾಗಿ ಹೇಳಿ ನೆರೆದಿದ್ದವರನ್ನ ನಗಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಾಯಕರು ಈಗ ಒಟ್ಟಿಗೆ ಕೂತು ಊಟ ಮಾಡಬಹುದು ಅಂತ ನಗಾಡಿದ್ದಾರೆ. ಇಷ್ಟಾದರೂ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದು ದೇಶಕ್ಕೆ ಅವಮಾನಿಸುವ ಪ್ರಸಂಗ ಅಂತ ಅನಿಸೇ ಇಲ್ಲ. ಪ್ರಧಾನಿ ಹುದ್ದೆಯನ್ನ ನಗಣ್ಯ ಮಾಡುವ ಕಿಡಿಗೇಡಿ ಕೃತ್ಯ ಅಂತ ಅನಿಸೇ ಇಲ್ಲ. ಟ್ರಂಪ್ ಹೇಳಿಕೆಗೆ ಉತ್ತರಿಸುವ ಸಮಜಾಯಿಷಿ ಕೊಡುವ ಗೋಜಿಗೂ ಹೋಗಿಲ್ಲ. ಅಂದರೆ ಟ್ರಂಪ್ ಏನೇ ಮಾಡಿದ್ರು ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅನ್ನುವಂಥ ವರ್ತನೆ ಕಾಣಿಸ್ತಾ ಇದೆ. ಮಾತಾಡದೆ ಮೌನಕ್ಕೆ ಜಾರಿರೋದು ದೇಶದ ಜನತೆಗೆ ಮುಜುಗರವನ್ನು ಉಂಟು ಮಾಡ್ತಾ ಇದೆ. ಹೌದು, ಹಲವು ಸೂಕ್ಷ್ಮ ಕಾರಣಗಳಿಗಾಗಿ ಪೂರ್ಣ ಪ್ರಮಾಣದ ಯುದ್ಧ ನಡೆಯೋ ಸಾಧ್ಯತೆ ಬಹಳ ಕಡಿಮೆ ಇತ್ತು. ಯುದ್ಧಕ್ಕೆ ಜೀವಪರ ವ್ಯಕ್ತಿಗಳ ವಿರೋಧ ಇತ್ತು, ಅದು ಬೇರೆ ವಿಚಾರ. ಆದರೆ ಈ ಕದನ ವಿರಾಮ ಘೋಷಿಸಬೇಕಾದವರು ಯುದ್ಧ ಮಾಡ್ತಾ ಇರುವಂಥ ದೇಶದ ನಾಯಕರಲ್ವಾ? ಇಬ್ಬರೂ ಮೌನ ಯಾಕಿದ್ದಾರೆ? ಇದರಿಂದ ಯಾರಿಗೆ ಲಾಭ ಆಯಿತು? ಪಾಕ್ಗೆ ಅನ್ನೋದು ಯಾರಿಗಾದ್ರೂ ಮೇಲ್ನೋಟಕ್ಕೆ ತಿಳಿಯತ್ತೆ. ಇಂಥ ಮುಖ ಮುಚ್ಕೊಳ್ಳೋ ಮುಜುಗರವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಡ್ತಾ ಇದ್ರು ಕೇಳದ ಮೋದಿಯವರಿಗೆ ಈಗ ಅವರದ್ದು ಅವ್ರು ನೋಡ್ಕೊಳ್ತಾರೆ ಎಂದಿರೋದು ಆಸರೆಗಿದ್ದ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಗಿದೆ. ಆದರೆ ತಿಕ್ಕಲು ಸ್ವಭಾವದ ಟ್ರಂಪ್ ಭಾರತದತ್ತ ದಿನಕ್ಕೊಂದು ಬಾಂಬನ್ನು ಎಸಿತಾನೇ ಇದ್ದಾರೆ. ಹೊಸದಾಗಿ ಭಾರತದಲ್ಲಿ ತಯಾರಾಗುವಂಥ ಐಫೋನ್ಗಳು ಅಮೆರಿಕಾದಲ್ಲಿ ಮಾರಾಟ ಆಗೋದು ನಿಲ್ಲಬೇಕು ಅನ್ನೋ ಬಾಂಬ್ ಸಿಡಿಸಿದ್ದಾರೆ. ಈಗಾಗಲೇ ಫಾಕ್ಸ್ಕಾನ್ ಮತ್ತು ಟಾಟಾ ಸಂಸ್ಥೆ ಭಾರತದಲ್ಲಿ ಐಫೋನ್ ತಯಾರಿಕೆಯಲ್ಲಿ ಶುರು ಮಾಡಿದೆ. ಸೊ ಐಫೋನ್ಗಳ ತಯಾರಿಕೆಯನ್ನು ಹೆಚ್ಚಿಸೋ ಸಲುವಾಗಿ ಈ ಕಂಪನಿಗಳು ಹೊಸ ಹೊಸ ಘಟಕಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಫಾಕ್ಸ್ಕಾನ್ ಕಂಪನಿ ತೆಲಂಗಾಣದಲ್ಲಿ ಆಪಲ್ ಏರ್ಪೋರ್ಟ್ಸ್ಗಳನ್ನು ತಯಾರಿಸೋಕೆ ಶುರು ಮಾಡಿದೆ. ಭಾರತದಲ್ಲಿ ತಯಾರಿಸಲಾದಂಥ ಐಫೋನ್ಗಳನ್ನು ದಾಖಲೆ ಮಟ್ಟದಲ್ಲಿ ಇದೇ ಮಾರ್ಚ್ ತಿಂಗಳಲ್ಲಿ ಅಮೆರಿಕಾಗೆ ರಫ್ತು ಮಾಡಲಾಗಿದೆ. ಅಮೆರಿಕಾದಲ್ಲಿ ಮಾರಾಟ ಮಾಡುವಂಥ ಐಫೋನ್ಸ್ಗಳನ್ನು ಭಾರತದಲ್ಲಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರಿ ಮಾಡಲಾಗುವುದು ಅಂತ ಆಪಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಟಿಮ್ ಕುಕ್ ಅವರು ಇದೇ ತಿಂಗಳಲ್ಲಿ ಘೋಷಿಸಿದ್ದೂ ಇದೆ. ಆಪಲ್ ಕಂಪನಿ ಭಾರತದಲ್ಲಿ ಪ್ರತಿ ವರ್ಷ 4 ಕೋಟಿ ಐಫೋನ್ಗಳನ್ನು ತಯಾರಿಸ್ತಾ ಇದೆ. 2 ಲಕ್ಷ ಉದ್ಯೋಗಿಗಳಿಗೆ ಕೆಲಸ ಕೊಟ್ಟು ಆರ್ಥಿಕ ಭದ್ರತೆಯನ್ನು ಒದಗಿಸಿದೆ. 2025ರ ಮಾರ್ಚ್ ತಿಂಗಳೊಂದರಲ್ಲೇ ಭಾರತ ಅತಿ ಹೆಚ್ಚು ಐಫೋನ್ಗಳನ್ನು ರಫ್ತು ಮಾಡಿರೋದು. 2024-25ನೇ ಆರ್ಥಿಕ ವರ್ಷದಲ್ಲಿ ಭಾರತ ರಫ್ತು ಮಾಡಿದಂಥ ಐಫೋನ್ಗಳ ಮೌಲ್ಯ 1.5 ಲಕ್ಷ ಕೋಟಿ ರೂಪಾಯಿ. ಸದ್ಯಕ್ಕೆ ಭಾರತದ ಅತಿದೊಡ್ಡ ರಫ್ತು ವಹಿವಾಟಿನಲ್ಲಿ ಐಫೋನ್ ಮೊದಲ ಸ್ಥಾನದಲ್ಲಿ ಇದೆ. ಅಕಸ್ಮಾತ್ ಆಪಲ್ ಕಂಪನಿ ಐಫೋನ್ ಉತ್ಪಾದನೆಯನ್ನು ನಿಲ್ಲಿಸಿದ್ರೆ ಉದ್ಯೋಗ ನಷ್ಟ ಆಗುತ್ತೆ, ಆಮದು ರಫ್ತು ವಹಿವಾಟು ಕುಸಿಯುತ್ತೆ, ಆರ್ಥಿಕ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗತ್ತೆ. ಈ ಬಗ್ಗೆಯೂ ಪ್ರಧಾನಿ ಮೋದಿಯವರು ಮಾತಾಡ್ತಾ ಇಲ್ಲ.
ಮೋದಿ ಮೌನವಾಗಿರೋದನ್ನ ಸಮ್ಮತಿಯ ಲಕ್ಷಣ ಅಂತ ಭಾವಿಸಿರುವಂತಹ ಟ್ರಂಪ್ ಅಮೆರಿಕಾದಿಂದ ಪೂರೈಕೆಯಾಗುವಂತಹ ಬಹುತೇಕ ಸರಕುಗಳಿಗೆ ಸುಂಕ ವಿನಾಯಿತಿ ನೀಡೋದಾಗಿ ಭಾರತವೂ ಹೇಳಿದೆ ಅಂತ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ದೇಶವನ್ನಾಳುವ ಯೋಗ್ಯತೆ ಅರ್ಹತೆ ಇರುವಂತಹ ಒಬ್ಬ ಸಮರ್ಥ ನಾಯಕ ಅಂತ ಮೋದಿಜಿಯವರನ್ನ ದೇಶದ ಜನತೆ 3ನೇ ಬಾರಿಗೆ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಆದರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಸಮರ್ಥ ನಾಯಕನನ್ನ ಪ್ರತಿದಿನ ಪ್ರತಿ ಕ್ಷಣ ಪುಡಿಗಟ್ತಾನೆ ಸಾಕ್ತಿದ್ದಾರೆ. 56 ಇಂಚಿನ ಎದೆಯುಳ್ಳ ನಾಯಕ ಮೋದಿ ಈಗ ಎಲ್ಲಿ ಹೋಗಿದ್ದಾರೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.